ಲೇಪಾಕ್ಷಿ ದೇವಾಲಯವು ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿದೆ. ಇದು ಬೆಂಗಳೂರಿನಿಂದ ಸುಮಾರು 126 ಕಿಲೋಮೀಟರ್ ದೂರದಲ್ಲಿದ್ದು, ಐತಿಹಾಸಿಕ ಸ್ಥಳಗಳಲ್ಲಿ ಒಂದಾಗಿರುವ ಈ ದೇವಾಲಯವು ಪ್ರವಾಸಿ ಆಕರ್ಷಣೆಯೂ ಕೂಡ ಹೌದು. ಹದಿನಾರನೇ ಶತಮಾನದಲ್ಲಿ ನಿರ್ಮಿಸಲಾದ ಈ ದೇವಾಲಯದ ವಾಸ್ತುಶಿಲ್ಪದ ವೈಶಿಷ್ಟ್ಯಗಳು ವಿಜಯನಗರದ ಶೈಲಿಯಲ್ಲಿದೆ. ದೇವಾಲಯವನ್ನು ಲೇಪಾಕ್ಷಿ ಪಟ್ಟಣದ ದಕ್ಷಿಣ ಭಾಗದಲ್ಲಿ ನಿರ್ಮಿಸಲಾಗಿದ್ದು, ಇದು ಒಂದು ಆಮೆಯ ಆಕಾರದಲ್ಲಿದೆ ಅಂತ ಹೇಳ್ತಾರೆ. ಲೇಪಾಕ್ಷಿಯಲ್ಲಿ ಕಾಣಸಿಗುವ ಶಿವಲಿಂಗ ಕೊಂಚ ವಿಭಿನ್ನ, ಏಕೆಂದರೆ 7 ಹೆಡೆಯ ಸರ್ಪ ಶಿವಲಿಂಗವನ್ನು ಸುತ್ತಿಕೊಂಡಿರುವಂತೆ ಕಾಣಿಸುವ ಸುಂದರ ಶಿವಲಿಂಗ ಇದು. ಇನ್ನು ಈ ಕಲಾಕೃತಿಯಲ್ಲಿ ಮಾನವನೇ ಆಗಲಿ ಅಥವಾ ಯಾವುದೇ ಪ್ರಾಣಿಯೇ ಆಗಲಿ ದೇವರ ಆಶೀರ್ವಾದ ಅಥವಾ ಆರಾಧನೆ ಪಡೆಯಲು ಮುಂದಾಗಬಹುದು ಎಂಬುದನ್ನು ಪ್ರತಿಬಿಂಬಿಸುತ್ತದೆ. ಪೌರಾಣಿಕ ಕಥೆಯಂತೆ ಈ ಕಾಣುತ್ತಿರುವುದು ಕಲ್ಯಾಣ ಮಂಟಪ, ಶಿವ ಮತ್ತು ಪಾರ್ವತಿಯ ದೈವಿಕ ಮದುವೆ ನಡೆದ ಸ್ಥಳ ಎಂದು ಹೇಳಲಾಗುತ್ತದೆ. ಪುರಾಣದ ಕಥೆಯ ಪ್ರಕಾರ ವಿರೂಪಣ್ಣ ಎಂಬುವವನು ಈ ದೇವಸ್ಥಾನದ ನಿರ್ಮಾಣದಲ್ಲಿ ಕೆಲಸ ಮಾಡುತ್ತಿದ್ದ. ಕಟ್ಟಡಕ್ಕೆ ಬೇಕಾದ ನಿಧಿಯನ್ನು ಅರಸರ ಅನುಮತಿ ಇಲ್ಲದೆ ಬಳಸಿದ ಎನ್ನಲಾಗುತ್ತಿತ್ತು. ಈ ವಿಷಯವಾಗಿ ಅರಸನು ವಿರೂಪಣ್ಣನ ಕಣ್ಣುಗಳನ್ನು ತೆಗೆದುಹಾಕುವ ಶಿಕ್ಷೆಯನ್ನು ನೀಡುವನು. ಈ ಅವಮಾನವನ್ನು ಅನುಭವಿಸುವ ಬದಲು ವಿರೂಪಣ್ಣ ತಾನೇ ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಡುವಂತೆ ಸ್ವತಃ ತನ್ನ ಕಣ್ಣುಗಳನ್ನು ಕಿತ್ತು ಗೋಡೆಯ ಮೇಲೆ ಎಸೆದ ಎನ್ನಲಾಗುತ್ತದೆ. ಈ ದೃಶ್ಯವು ದೇವಾಲಯದ ಗೋಡೆಯ ಮೇಲೆ ಶಾಶ್ವತ ರಕ್ತದ ಕಲೆಗಳಾಗಿ ಉಳಿದಿದೆ ಎಂದು ನಂಬಲಾಗಿದೆ. ಇನ್ನು ನೇತಾಡುವ ಸ್ತಂಭ ದೇವಾಲಯದ ಮತ್ತೊಂದು ಆಕರ್ಷಣೆಯಾಗಿದೆ. ಕಂಬದ ತಳಭಾಗ ಮತ್ತು ನೆಲದ ನಡುವೆ ಅಂತರವಿದ್ದು, ಅದರ ಮೂಲಕ ಬಟ್ಟೆ ಅಥವಾ ಕಾಗದವನ್ನು ಹಾದು ಹೋಗಬಹುದಾಗಿದೆ. ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದ ಸಂದರ್ಭದಲ್ಲಿ ಪಕ್ಷಿ ಜಟಾಯು ಅವನನ್ನು ತಡೆಯಲು ಯತ್ನಿಸಿದಾಗ ಕೋಪಗೊಂಡ ರಾವಣ ಜಟಾಯುವಿನ ರೆಕ್ಕೆಯನ್ನು ಕತ್ತರಿಸಿದ. ಕೆಳಗೆ ಬಿದ್ದ ಜಟಾಯು ಈ ಮಾರ್ಗವಾಗಿ ಕಾದು ಶ್ರೀರಾಮನಿಗೆ ಸೀತಾಪಹರಣದ ವಿಷಯವನ್ನು ತಿಳಿಸಿತು ಎನ್ನಲಾಗಿದೆ. ಈ ವೇಳೆ ಶ್ರೀರಾಮ ಜಟಾಯುವನ್ನು ಲೇ ಪಕ್ಷಿ ಎಂದರೆ ಎದ್ದೇಳು ಪಕ್ಷಿ ಎಂದು ಹೇಳಿದ್ದಾಗಿ ಕ್ರಮೇಣ ಅದು ಲೇಪಾಕ್ಷಿಯಾಯಿತು ಎಂಬ ನಂಬಿಕೆ ಇದೆ. ರಾವಣ ಮತ್ತು ಜಟಾಯು ನಡುವಿನ ಹೋರಾಟದಲ್ಲಿ ಸೀತಾಮಾತೆಯ ಪಾದ ಭೂಮಿಯ ಮೇಲೆ ಅಚ್ಚು ಹಾಕಿದಂತೆ ಉಳಿದಿದೆ. ಅದಕ್ಕೆ ಇದೇ ಸಾಕ್ಷಿ. ದೇವಾಲಯದ ಸುಮಾರು 200 ಮೀಟರ್ ದೂರದಲ್ಲಿ ಒಂದು ದೊಡ್ಡ ನಂದಿ ಇದೆ. ಇದನ್ನು ಒಂದೇ ಕಲ್ಲಿನಿಂದ ಕೆತ್ತಲಾಗಿದೆ ಅಂತ ಹೇಳ್ತಾರೆ. ಇದಿಷ್ಟು ಈ ಸಂಚಿಕೆಯ ವಿಶೇಷವಾಗಿತ್ತು. ನೀಡಿದ ಮಾಹಿತಿ ಮತ್ತು ವಿಷಯ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.